ಜೀವನದಲ್ಲಿ ಯಾರು ಚಿಂತೆಯಲ್ಲಿ ಮುಳುಗಿ ಹೋಗಿರುತ್ತಾರೋ ಅವರು ಸಾವಿನಲ್ಲಿ ಅಂತ್ಯ ಆಗುತ್ತಾರೆ. ಚಿಂತೆಯಿಂದ ಯಾರು ಹೊರಗೆ ಬಂದು ಜೀವನದ ಏಳು ಬೀಳುಗಳನ್ನು ಸಮಾನಾಗಿ ಸ್ವೀಕರಿಸಿ ಬದುಕಿನ ಬಂಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾರೆ, ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಮನುಷ್ಯನಾದವನು ಸುಖವನ್ನು ಅನುಭವಿಸಬೇಕು, ದುಃಖವನ್ನೂ ಅನುಭವಿಸಬೇಕು. ಒಂಟಿಯಾದೆ ಎಂದು ದುಃಖಿಸಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೆ ಜಗತ್ತಿಗೆ ಬೆಳಕನ್ನು ನೀಡ್ತಾ ಇಲ್ವಾ? ಒಂಟಿಯಾದಾಗ ನೀವು ಏನು, ನಿಮ್ಮ ಶಕ್ತಿ ಏನು, ನಿಮ್ಮ ಸಾಮರ್ಥ್ಯ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಾಗುವುದು. ಸೂರ್ಯ ಚಂದ್ರರಂತೆ ನೀವು ಜಗತ್ತಿಗೆ ಬೆಳಕನ್ನು ನೀಡಬೇಕಾಗಿಲ್ಲ, ನಿಮ್ಮ ಬದುಕಿಗೆ ನೀವು ಬೆಳಕಾಗಿ ಸಾಕು. ಮರೆತು ಹೋದದ್ದು ಹೋಯಿತು, ನಡೆದು ಹೋದದ್ದು ಹೋಯಿತು. ಬಿಟ್ಟು ಹೋದವರು ಕೂಡ ಹೋದರು, ನಿಮ್ಮನ್ನು ಮರೆತು ಹೋದವರು ಕೂಡ ಹೋದರು. ಎಲ್ಲವನ್ನೂ ಎಲ್ಲರನ್ನೂ ಮರೆತು ಬಿಡಿ, ಆದರೆ ಅವರಿಂದ ಕಲಿತ ಪಾಠವನ್ನು ಯಾವತ್ತಿಗೂ ಮರೆಯಬೇಡಿ. ನಿಮ್ಮನ್ನು ಯಾರು ಸಹಿಸಿಕೊಳ್ಳುವುದಿಲ್ಲೆಂದು ಬೇಜಾರು ಆಗಬೇಡಿ. ಯಾರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ನಿಮಗಿಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದಿ ನೋಡಿ. ನಿಮ್ಮನ್ನು ನೋಯಿಸಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳುತ್ತಾರೆ. ನೀವು ಅದೃಷ್ಟಶಾಲಿಯಾಗಿದ್ದರೆ ಇದನ್ನು ನಿಮ್ಮ ಕಣ್ಣಾರೆ ನೋಡಿಯೇ ನೋಡುತ್ತೀರಾ. ಮನುಷ್ಯ ತಪ್ಪು ಹೆಜ್ಜೆ ಇಡುವುದು ಸ್ವಾಭಾವಿಕ, ಅದು ಸಹಜ ಕೂಡ. ಆದರೆ ಅದರಿಂದ ಬೇಗ ಎಚ್ಚರಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ತಪ್ಪಾದಾಗ ಉತ್ತರಕ್ಕೆ ಕೊರಗುವಕ್ಕಿಂತ ಮುಂದೆ ತಪ್ಪಾಗದಂಗೆ ನೋಡಿಕೊಳ್ಳುವುದು ಉತ್ತಮ. ಹಣೆಯಲ್ಲಿ ಏನು ಬರೆದಿದೆ ಅದೇ ಆಗುವುದು ಅಂತ ಸೋಮಾರಿ ಆಗಬಾರದು. ಕಾಯಕವನ್ನು ಮಾಡ್ತಾನೇ ಇರಬೇಕು. ಹಣೆಯಲ್ಲಿ ಏನು ಬರೆದಿದೆ ಅಂತ ನಿಮಗೆ ಗೊತ್ತಾಗುವುದು. ನೀವು ಪ್ರಯತ್ನ ಮಾಡಿದ ನಂತರ ಪ್ರಯತ್ನ ಮಾಡದೆ ಮುಚ್ಚಿಲ್ಲ. ದೇವರಿಗೆ ಪೂಜೆ ಮಾಡುವುದು ಮಾಡಿದರೆ ನಿಮಗೆ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಜನೆ, ಉತ್ತಮವಾದ ಕೆಲಸ, ಉತ್ತಮವಾದ ಮಾತು, ಉತ್ತಮವಾದ ವರ್ತನೆ, ಕರುಣೆ, ಅಹಿಂಸೆಯಿಂದ ನಿಮಗೆ ಪುಣ್ಯ ಬರುತ್ತೆ. ಇದರ ಪಾರ್ಟ್ 2 ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ.